ಪಾಕಿಸ್ತಾನದ ಕರಾಚಿಯಲ್ಲೂ ಕೂಡ ಇದರ ಒಂದು ಬ್ರಾಂಚ್ ಓಪನ್ ಆಯಿತು. ಅಲ್ಲಿ ಒಂದಿಷ್ಟು ಸಮಸ್ಯೆಗಳೆಲ್ಲ ಆಯಿತು. ಕೇಳಿದೆ ಅವ್ರು ಫೋನ್ ಮಾಡಿ, ನಿಮ್ಗೆ ಹೆದರಿಕೆ ಆಗುತ್ತಲ್ವಾ ಬಂದ್ಬಿಡಿ ಅಂತಂದರೆ, ಇಲ್ಲ ಗುರುದೇವ್ ಇವಾಗ ಇಲ್ಲಿವರೆಗೆ ತುಂಬ ಅವಶ್ಯಕತೆ ಇದೆ ನಾವಿರೋದು. ಮುಂದಿನ ಆಶಾದಾಯಕತೆ ಏನು ಅಂತ? ಮಕ್ಕಳಿಗೆ ನಮ್ಮ ಭಾಷೆ ಕಲಿಸ್ಬೇಕು. ತುಂಬ ಜನ ಒಂದು ರಸಿಕತೆನೇ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಜೀವನದಲ್ಲಿ ಎಲ್ಲರಿಗೂ ಅಪೇಕ್ಷೆ ರಸ. ಅವ ಮನಸ್ಸಿನ ಮೇಲೆ ಎತ್ತಬೇಕಿದ್ರೆ ಜ್ಞಾನ, ಗಾನ, ಧ್ಯಾನ, ಇದು ಮೂರು ಅವಶ್ಯಕ. ಪ್ರಪಂಚದ ಪವರ್ಫುಲ್ ಶಕ್ತಿ ಅಂತ ಇದ್ರೆ ಅದು ಯಾವ್ದಿರ್ಬೋದು? ಆತ್ಮನಲ್ಲೇ ಎಲ್ಲ ದೇವತೆಗಳು ಆತ್ಮನಲ್ಲೇ ಅಡಗಿದ್ದಾರೆ. ಧ್ಯಾನದ ತುತ್ತ ತುದಿ ಹೆಂಗಿರುತ್ತೆ ಅಂತ? ನಿಮ್ಮ ಹುಟ್ಟಿನ ರಹಸ್ಯ ಏನಿರಬಹುದು? ಈ ಶರೀರವೇ ನಾನು ಅಂತ ಅನ್ಕೊಂಡ್ಬಿಡ್ತಾರೆ. ಶರೀರಕ್ಕಿಂತ ಭಿನ್ನವಾದ ನನ್ನ ಒಂದು ಅಸ್ತಿತ್ವ ಇದೆ ಅಂತಕ್ಕಂಥ ಕಂಡುಕೊಳ್ಳೋದು. ಇದೇನೆ ನಮ್ಮ ಶಾಸ್ತ್ರಗಳು ಹೇಳೋದು. ಎಲ್ಲ ಅನುಭವದಲ್ಲಿ ಬರಬೇಕು ಅಂತ ಇಷ್ಟೇ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಆರ್ಟ್ ಆಫ್ ಲಿವಿಂಗ್ನ ಒಳಗಡೆ ಇದ್ದೀನಿ. ಇವತ್ತಿನ ಸಂದರ್ಶನ ಇದೆಯಲ್ಲ, ಇದು ವೆರಿ ಸ್ಪೆಷಲ್ ಸಂದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಏನು ಹೇಳ್ತೀವಿ, ಇದು 43 ವರ್ಷಗಳ ಪರಂಪರೆ ಅಂತ ಹೇಳ್ಬೋದು. ಸೊ ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀ ರವಿಶಂಕರ್ ಗುರುದೇವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗುರುದೇವ್, ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಬಹಳ ಸಂತೋಷ ನನಗೆ, ಯಾಕಂದರೆ ನೀವೊಂದು ಸಮಯವನ್ನು ಕೊಟ್ಟು ನಮ್ಮಂಥ ಅನೇಕರ ಹತ್ರ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಅದು 400ಕ್ಕೂ ಅಧಿಕ ಬಿಲಿಯನ್ ಪೀಪಲ್ಗಳನ್ನು ತಲುಪಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇತ್ತು. ಯಾಕಂದ್ರೆ ನಾನು ಪ್ರಾರಂಭದಲ್ಲೇ ಹೇಳಿದೆ, 43 ವರ್ಷಗಳ ಪರಂಪರೆ ಇದು ನಡ್ಕೊಂಡು ಬಂದಿದೆ. ಇದ್ರ ಒಳಗಡೆ ಬಂದು ನಿಮ್ಮನ್ನು ಮಾತಾಡಿಸ್ತಿರುವಂಥ ಸೌಭಾಗ್ಯ ನಮ್ಮದಾಗಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಎಲ್ರಿಗೂ ಇವತ್ತೊಂಥರ ಖುಷಿ ಅಂತ ಹೇಳ್ಬೋದು. ಸೊ ಆ ಸಮಯವನ್ನು ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಗುತ್ತೆ. ಜೊತೆಗೆ ನಮ್ಮೆಲ್ಲರಿಗೂ ಪ್ರಾರಂಭದಲ್ಲಿ ಅನಿಸೋದು, ಗುರುಗಳ ದಿನಚರಿ ಹೇಗಿರಬಹುದು? ಯಾಕಂದರೆ ನಾನು ಬೆಳಗ್ಗೆನೇ ಬಂದೆ, ಕಾಯ್ತಿದ್ದೆ ಇಷ್ಟೊತ್ತು, ತುಂಬ ಬ್ಯುಸಿ ಇದ್ರಿ, ಅದ್ರ ಮಧ್ಯೆ ನಮಗೊಂದು ಸಮಯವನ್ನು ಕೊಟ್ರಿ. ನಿಮ್ಮ ದಿನನಿತ್ಯದ ದಿನಚರಿಯನ್ನು ಒಮ್ಮೆ ಹೇಳ್ಬೋದಾ ನಮ್ಮ ಕಾರ್ಯಕ್ರಮದಲ್ಲಿ ಅಂತ? ದಿನಚರಿ ಇದೆ. ಬೆಳಗ್ಗೆ ನಾವು ಬಹಳ ಬೇಗ ಹೇಳ್ತೀವಿ, ಮತ್ತೆ ಆಶ್ರಮದಲ್ಲಿದ್ದಾಗ ಒಂದು ದಿನಚರಿ ಇರುತ್ತೆ, ಪ್ರವಾಸದಲ್ಲಿದ್ದಾಗ ಬೇರೆನೇ ಇರುತ್ತೆ. ಓಕೆ, ಪ್ರವಾಸದಲ್ಲೇ ಇರ್ತೀವಿ ಮುಕ್ಕಾಲು ಪಾಲು. ಅಂದ್ರೆ ಒಂದು ಏನು ನಿಶ್ಚಿತವಾಗಿ ನಾವು ಮಾಡೋದ್ರೆ ಸಂಜೆ ಹೊತ್ತು ಎಲ್ಲಿದ್ರು ನಾವು ಸಂಜೆ ನಮ್ದು ಒಂದು ಸತ್ಸಂಗ ನಡೆಯುತ್ತೆ. ಸತ್ಸಂಗದಲ್ಲಿ ಅರ್ಧ ಗಂಟೆ ಮೆಡಿಟೇಷನ್, ಅರ್ಧ ಗಂಟೆ ಪ್ರವಚನ, ನಾವು ಮಾತಾಡ್ತೀವಿ, ಪ್ರಶ್ನೋತ್ತರ ತಗೋತೀವಿ. ಇನ್ನು ಅರ್ಧ ಗಂಟೆ ಸಂಗೀತ, ಗಾನ, ಜ್ಞಾನ, ಧ್ಯಾನದ ಸಂಜೆ. ಇದು ಪ್ರತಿ ಸಂಜೆ ಆಗುತ್ತೆ. ಮತ್ತೆ ಇದ್ರ ಮಧ್ಯದಲ್ಲಿ ಜನ ಬರ್ತಾರೆ, ಅವ್ರದ್ದು ಕಷ್ಟ ಸುಖ ಹಂಚ್ಕೊಳ್ಳಿಕ್ಕೆ ಎಲ್ಲ ತುಂಬಾ ಜನ, ಅವ್ರೆಲ್ರಿಗೂ ನಾವು ಭೇಟಿ ಮಾಡ್ತೇವೆ. ಮತ್ತೆ ಮಧ್ಯದಲ್ಲಿ ನಮ್ಮ ಅಧ್ಯಾಪಕರಿದೆ, ಎಲ್ಲ ಕಡೆ ನಮ್ಮ ಶಿಕ್ಷಕರಿದ್ದಾರೆ, ಆಟಗಳು ಅವ್ರದ್ದೆಲ್ಲ ಇರ್ತದೆ, ಬೇರೆ ಬೇರೆ ಪ್ರೋಗ್ರಾಮ್ಗಳು. ಇವಾಗ ಹಲವಾರು ಪ್ರೋಗ್ರಾಮ್ ಹಂಚ್ಕೊಂಡಿದೀವಲ್ಲ ಎಲ್ಲ ಕಡೆ, ಸಾಮಾಜಿಕ ಕಾರ್ಯಗಳು ಅವೆಲ್ಲ ನಡೀತಿರ್ತದೆ. ಅವರೆಲ್ಲ ಬಂದು ಆಶೀರ್ವಾದ ತಗೊಳಕ್ ಬರ್ತಾರೆ. ನಿಮ್ಮ ಅಧ್ಯಯನಗಳು, ಓದು, ಈ ರೀತಿ ಹವ್ಯಾಸಗಳಿಗೆಲ್ಲ ಈಗ ಸಮಯ ಸಿಗುತ್ತಾ ಹೇಗೆ ಅಂತ? ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಓದ್ತಾ ಇರ್ತೀವಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಪುಸ್ತಕ, ಪ್ರತಿಯೊಂದು ಘಟನೆಯೂ ಒಂದು ಚಿತ್ರ. ಆದ್ರಿಂದ ಆತ್ಮ ದರ್ಶನದಲ್ಲಿ ಕೂತ ಮೇಲೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಆಗತ್ತೆ. ನನಗೆ ಒಂದು ಬಹಳ ಕಾಡುವಂಥ ವಿಚಾರ ಅಂತ ಹೇಳಿದ್ರೆ, ನಿಮ್ಮ ಜನ್ಮದಿನ ತಗೊಂಡ್ರೆ ಶಂಕರಾಚಾರ್ಯ ಹುಟ್ಟಿದ ದಿನನೂ ಕೂಡ ಸೇಮ್ ಆಗಿದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ನಾನು ತುಂಬ ಕೂಲಂಕುಷವಾಗಿ ಕಳೆದ ಒಂದು 2-3 ದಿನದಿಂದ ಸಿಕ್ಕಾಪಟ್ಟೆ ನಿಮ್ಮ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಏನಾದರೂ ಹೊಸ ವಿಚಾರಗಳನ್ನು ಗುರೂಜಿಯವರಿಂದ ನಾವು ತಗೋಬಹುದಾ ಅಂತೇಳಿ. ಸೊ ಆವಾಗ ಅನಿಸಿದ್ದು ನನಗೆ, ನಿಮ್ಮ ಹುಟ್ಟಿನ ರಹಸ್ಯ ಏನಿರಬಹುದು, ಅಂದರೆ ಈ ಜನ್ಮದ ರಹಸ್ಯ ಏನಿರಬಹುದು ಅಂತ. ನೋಡಿ, ಅದು ರಹಸ್ಯವಾಗಿ ಇರಬೇಕು. ಪಂಚಮಹಾರಹಸ್ಯಗಳಲ್ಲಿ ಹುಟ್ಟಿದ್ದು ಒಂದು ರಹಸ್ಯ. ಅದರಿಂದ ಅದಕ್ಕೋಸ್ಕರ ನಮ್ಮ ಹೆಸರು ಅದೇ ಇಟ್ಟಿದ್ದು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಅವರೆಲ್ಲ
ಓಕೆ. ಶಂಕರ ಜಯಂತಿ ಹುಟ್ಟಿದ್ರಿಂದ ಅದು ಭಾನುವಾರ ಆಗಿತ್ತು ಅವತ್ತು. ಪ್ರತಿ ಜನ್ಮಕ್ಕೂ ಒಂದು ಕಾರಣ ಅನ್ನೋದು ಇರುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಏನಾದ್ರೂ ಈ ಜನ್ಮದ ಕಾರಣ ಇದೇನೆ, ಜ್ಞಾನ ಧ್ಯಾನದ ವಿತರಣೆ ಮತ್ತೆ ಜನರ ಸುಖ ದುಃಖಗಳಿಗೆ ಯೋಗದಿಂದ ಒಂದು ಮಾರ್ಗ, ಯೋಗ ವೇದಾಂತದ ಏನು ಮಾರ್ಗ ಇದೆ, ಈ ಮೂಲಕ ಜನಗಳ ಜೀವನದಲ್ಲಿ ಪರಿವರ್ತನೆ ಉಂಟಾಗಲಿ. ಗುರುದೇವ್, ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ ಆಗುತ್ತೆ. ಒಬ್ರಿಗೆ ಕೃಷ್ಣ ಇಷ್ಟ ಆದ್ರೆ ಒಬ್ರಿಗೆ ರಾಮ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿದೆ ದೇವನೊಬ್ಬ ನಾಮ ಹಲವು ಅನ್ನುವಂಥ ವಿಚಾರ ಇದೆ. ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಕೇಳೋದು, ನೀವು ಅರಿತಿರೋ ಪ್ರಕಾರ ಪ್ರಪಂಚದ ಪವರ್ಫುಲ್ ಶಕ್ತಿ ಅಂತ ಇದ್ರೆ ಅದು ಯಾವ್ದಿರ್ಬೋದು? ಆತ್ಮಶಕ್ತಿ. ಆತ್ಮಶಕ್ತಿ. ಆತ್ಮನಲ್ಲೇ ಎಲ್ಲಾ ದೇವತೆಗಳು ಆತ್ಮನಲ್ಲೇ ಅಡಗಿದ್ದಾರೆ. ಅಂದ್ರೆ ಪ್ರತಿಯೊಬ್ಬನು ಕೂಡ ಆತ್ಮಶಕ್ತಿಯನ್ನ ಇಟ್ಕೋಬೇಕು, ಅದನ್ನ ನಂಬಬೇಕು ಅಂತ ಹೇಳ್ತೀರಾ. ಅದರ ಅನುಭವ ಬರಬೇಕು. ಹೇಗ್ ಬರುತ್ತೆ ಅಂತ? ಅದು ಆತ್ಮಶಕ್ತಿ ಅನುಭವ ಬರೋಕ್ಕೋಸ್ಕರ ಇವೆಲ್ಲ ಮಿಕ್ಕಿದೆಲ್ಲ ಈ ಸಾಧನೆ ಏನು ಬೇರೆ ಏನು. ಈ ನಶ್ವರವಾದ ಪ್ರಪಂಚ ನಾನಲ್ಲ, ನಶ್ವರವಾದ ಶರೀರ ನಾನಲ್ಲ, ಈ ವಿಚಾರಗಳು ನಾನಲ್ಲ, ನೇತಿ ನೇತಿ ಅಂತ ಹೋಗ್ತಿದ್ದಾಗೆ ಮತ್ತೆ ನಾವು ಮೊದಲು ಶೂನ್ಯವಾಗಿ ಕಾಣಿಸ್ತದೆ, ಆಮೇಲೆ ಅದು ಚೈತನ್ಯಮಯವಾಗಿರ್ತಕ್ಕಂಥ ನಮ್ಮ ಶಕ್ತಿಯನ್ನು ನಾವು ಅರ್ಥಕೋತೀವಿ. ನಮ್ಮ ಐಡೆಂಟಿಟಿ. ಇವಾಗ ನಾವು ಶೂಸ್ ಹಾಕೊಂಡು ಓಡಾಡ್ತೀವಪ್ಪ, ನಮ್ಮ ಕಾಲು ಶೂಸ್ಗಿಂತ ಬೇರೆ ತಾನೇ ಚಪ್ಪಲಿ ಹಾಕೊಂಡು ಓಡಾಡ್ತಿರ್ತೀರ. ಆ ಚಪ್ಪಲಿನೇ ಕಾಲು ಅಂತ ಅನ್ಕೊಂಡ್ಬಿಟ್ರೆ ಅದು ಅಜ್ಞಾನ. ಎಷ್ಟೋ ಜನಕ್ಕೆ ಇದೇ ಪರಿಸ್ಥಿತಿ, ಈ ಶರೀರವೇ ನಾನು ಅಂತ ಅನ್ಕೊಂಡ್ಬಿಡ್ತಾರೆ. ಶರೀರಕ್ಕಿಂತ ಭಿನ್ನವಾದ ನನ್ನ ಒಂದು ಅಸ್ತಿತ್ವ ಇದೆ ಅಂತಕ್ಕಂಥ ಕಂಡುಕೊಳ್ಳೋದು. ಇದೇನೆ ನಮ್ಮ ಶಾಸ್ತ್ರಗಳು ಹೇಳೋದು. ಎಲ್ಲ ಅನುಭವದಲ್ಲಿ ಬರಬೇಕದ್ದು ಇಷ್ಟೇನೆ. ಪ್ರಪಂಚದ ನಾನಾ ಭಾಗಗಳಲ್ಲಿ ಸುಮಾರು 10,000ಕ್ಕೂ ಅಧಿಕ ಅಂದರೆ ಶಾಖೆಗಳು ಆರ್ಟ್ ಆಫ್ ಲಿವಿಂಗ್ ಇಂದ ಕೆಲಸವನ್ನ ಮಾಡ್ತಾ ಇದ್ದಾವೆ. ನನಗೂ ಒಂದು ಸಲ ಅನ್ಸೋದು, ಇದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿರಬಹುದಿತ್ತಲ್ಲ, ನಮ್ಮ ದೇಶಕ್ಕೆ ಮಾತ್ರ ಸಾಕಾಗಿತ್ತಲ್ಲ, ಯಾಕೆ ಬೇರೆ ದೇಶಗಳಲ್ಲೂ ಇದನ್ನ ಪ್ರಚುರಪಡಿಸುವಂತ ಕೆಲಸ? ವೇದದಲ್ಲಿ ಹೇಳ್ತಾರೆ, ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ಪ್ರಪಂಚದಲ್ಲಿ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ನಾವು ಮಾಡ್ತೀವಿ ಅಂತ. ನಾವು ಯಾವಾಗಲೂ ವಸುಧೈವ ಕುಟುಂಬಕಂ ಅಂತ ಹೇಳಿರ್ತಕ್ಕಂಥವ್ರು. ನಮ್ಮ ಭಾರತದ ಕನಸೇ ಅದು. ಅದರಿಂದ ನಮ್ಮ ದೇಶದ ಜ್ಞಾನ ಎಲ್ಲ ಕಡೆ ಹರಡಬೇಕು, ಹಬ್ಬಬೇಕು. ಈಗ ಇದೇ ಥರ ಸೆಲ್ ಫೋನ್ ಕಂಡಿಡ್ದವ್ರು ಅನ್ಕೊಂಡ್ಬಿಟ್ರೆ ನಮ್ಮ ದೇಶದಲ್ಲಿ ಮಾತ್ರ ಇರಬೇಕದು, ಬೇರೆ ದೇಶಕ್ಕೆ ಯಾಕೆ ಹೋಗ್ಬೇಕು ಅಂತಂದ್ರೆ ಇವಾಗ ನೀವು ಸೆಲ್ ಫೋನ್ ಇಟ್ಕೊಂಡು ಮಾತಾಡೋಕ್ಕೆ ಆಗತ್ತಿಲ್ಲ ಅಲ್ವಾ? ಯಾವುದು ಒಳ್ಳೆಯದು ಅದು ಎಲ್ಲರ ಜೊತೆಗೆ ಹಂಚ್ಕೊಂಡು ಹೋಗ್ಬೇಕು, ಹಂಚ್ಕೊಂಡು ನಾವು ಅನುಭವವನ್ನು ಪಡಿಬೇಕಾಗ್ತದೆ. ಅದೇ ಉದ್ದೇಶದಿಂದ ನಮ್ಮ ದೇಶದ ಹೆಮ್ಮೆ ಗರಿಮೆ, ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ಜೀವನದಲ್ಲಿ ಒಂದು ಹೊಸ ಹುರುಪು, ಉತ್ಸಾಹ, ಒಂದು ದಾರಿ ಸಿಕ್ಕಿದೆ. ಅವರ ಕೆಟ್ಟ ಚಟಗಳು ಎಲ್ಲ ದೂರವಾಗತ್ತೆ. ಹಾಗಿರ್ಬೇಕಿದ್ರೆ ನಾವು ಯಾತಕ್ಕೆ ಹಂಚ್ಕೊಡುದು? ಇದನ್ನ ಎಲ್ಲರೂ ಹಂಚ್ಬೇಕಾಗುತ್ತೆ, ಎಲ್ಲರಿಗೂ ಬೇಕಾಗಿದೆ. ಹೊಸ ಇರಾದೆಗಳು ನಿಮ್ಮನ್ನ ಎದುರಾಗೋದಿಲ್ವಾ ಅಂತ? ಯಾಕಂದ್ರೆ ಈಗ ಪಾಕಿಸ್ತಾನದ ಕರಾಚಿಯಲ್ಲೂ ಕೂಡ ಇದರ ಒಂದು ಬ್ರಾಂಚ್ ಓಪನ್ ಆಯ್ತು, ಅಲ್ಲಿ ಒಂದಿಷ್ಟು ಸಮಸ್ಯೆಗಳೆಲ್ಲ ಆಯ್ತು. ಅದೆಲ್ಲ ಎದುರಾದಾಗ ನೋಡಿ, ಒಂದು ಒಳ್ಳೆ ಕೆಲಸ ಮಾಡಿದಾಗ ಸಮಸ್ಯೆಗಳಂತೂ ಬಂದೇ ಬರ್ತವೆ. ಅದರಲ್ಲಿ ನಾವು ಪಾಕಿಸ್ತಾನದಲ್ಲಿ ಕರಾಚಿ ಒಂದು, ಇಸ್ಲಾಮಾಬಾದಲ್ಲೂ ಮಾಡಿದ್ವು, ಲಾಹೋರಲ್ಲಿ ಎಲ್ಲ ಕಡೆ ಮಾಡಿದ್ವು. ಈಗಲೂ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ಇರಾಕ್ ಅಲ್ಲಿ ಇದ್ದಾರೆ, ಇರಾನ್ ಅಲ್ಲಿ ಇದ್ದಾರೆ. ಯುದ್ಧ ನಡಿಬೇಕಿದ್ರೆ ನಮ್ಮ ಜನ ಅಲ್ಲಿ ಇದ್ರು, ಅಲ್ಲಿ ಆಯುರ್ವೇದದ ಡಾಕ್ಟ್ರು ಎಲ್ಲರೂ ಕೂತಿದ್ರು ಇರಾಕ್ ಅಲ್ಲಿ. ನಾನು ಕೇಳಿದೆ ಅವ್ರು ಫೋನ್ ಮಾಡಿ, ನಿಮ್ಗೆ ಹೆದರಿಕೆ ಆಗತ್ತಲ್ವಾ, ಬಂದ್ಬಿಡಿ ಅಂತಂದ್ರೆ, ಇಲ್ಲ ಗುರುದೇವ್, ಇವಾಗ ಇಲ್ಲಿ ಅವರಿಗೆ ತುಂಬಾ ಅವಶ್ಯಕತೆ ಇದೆ, ನಾವಿರೋದು. ಈ ಯುಕ್ರೇನಲ್ಲೂ ಮೊನ್ನೆ ಯುಕ್ರೇನಲ್ಲಿ ಪ್ರಧಾನಮಂತ್ರಿ ಹೋದಾಗ ಕೂಡ ಅಲ್ಲಿಯ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಅವ್ರು ಬಂದು ಪ್ರಧಾನಮಂತ್ರಿಗೆ ಧನ್ಯವಾದ ಹೇಳೋದಂತೆ. ತುಂಬಾ ಧನ್ಯವಾದ ಗುರುದೇವ್ ಅವರು ಕೊಟ್ಟ ಈ ಜ್ಞಾನದಿಂದ ನಮ್ಮ ಆರ್ಮಿ, ನಮ್ಮ ಮಿಲಿಟ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ, ಉಪಯೋಗ ಆಗಿದೆ, ಆಂಗ್ಸೈಟಿ ಕಡಿಮೆ ಆಗಿದೆ, ಸ್ಟ್ರೆಸ್ ಕಡಿಮೆ ಆಗಿದೆ, ಜನಗಳಿಗೆ ನಿದ್ದೆ ಬರ್ತಿರ್ಲಿಲ್ಲ, ಭಯ ಆಯ್ತು, ಅವೆಲ್ಲ ದೂರವಾಗಿದೆ. ಅದರಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಅಂತ ಅಂದ್ಬಿಟ್ಟು ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಯುಕ್ರೇನ್ ಅವರೇ ಬಂದು ಹೇಳ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಆ ಥರ ಇರೋದ್ರಿಂದ ಶ್ರೇಷ್ಠವಾದ ಜ್ಞಾನ ಇರೋದು,
ಅದನ್ನು ನಾವು ಹಂಚ್ಕೋಬೇಕು, ಅದು ನಮ್ಮ ಧರ್ಮ ಅದು. ಎಸ್ ಹೌದು. ನನಗೆ ಇವತ್ತಿನ ಯಂಗ್ಸ್ಟರ್ಸ್ಗಳನ್ನು ನೋಡ್ತಾ ಇದ್ರೆ ತುಂಬಾ ಜನ ಒಂದು ರಸಿಕತೆನೇ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಈ ರಸಿಕತೆ ಅಂದ್ರೆ ಬೇರೆ ವಿಚಾರದಲ್ಲ, ಜೀವನ ಶೈಲಿಯಲ್ಲೂ ಕೂಡ ಒಂದಿಷ್ಟು ಆಸಕ್ತಿ ನೀರಸ್ತೆ ಬಂದ್ಬಿಟ್ಟಿದೆ. ಹೌದು. ಅದು ನಿಮ್ಮಿಂದ ಒಂದು ಮಾತು ಸಿಕ್ಕರೆ ಬಹುಶಃ ಸುಮಾರು ಜನರಿಗೆ ಅದು ವೇದವಾಕ್ಯ ಆಗಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಯಾಕಂದ್ರೆ ನೋಡಿ, ನೀರಸ್ತೆ ಅತಿ ಆಸೆ ಆಯ್ತು ಅಂತಂದ್ರೆ ನೀರಸ್ತೆ ಬರ್ತದೆ ಒಂದು. ಹೌದು. ಮತ್ತೆ ನಮಗೆ ನಮ್ಮ ಆಸೆಯನ್ನ ನಾವು ನೆರವೇರ್ಸಕ್ಕಾಗೋದಿಲ್ಲ ಅಂದಾಗ ಕೂಡ ನಿರಾಸೆ ಹೆಚ್ಚಾಗ್ತದೆ. ವಿಶ್ವಾಸ ಕಡಿಮೆ ಆದಾಗ. ಇವೆಲ್ಲದಕ್ಕೂ ಕಾರಣ ನಮ್ಮ ಪ್ರಾಣಶಕ್ತಿ ಕಡಿಮೆ ಆಗಿರ್ಬೇಕಾಗುತ್ತೆ. ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಕಡಿಮೆ ಆಗಿದ್ರೆ ಮನಸ್ಸು ಡೌನ್ ಆಗುತ್ತೆ. ಅವಾಗ ಮನಸ್ಸಿನ ಮೇಲೆ ಎತ್ತಬೇಕಿದ್ರೆ ಜ್ಞಾನ, ಗಾನ, ಧ್ಯಾನ, ಇದು 3 ಅವಶ್ಯಕ. ಇದು ಇದ್ರೆ ಖಂಡಿತ ಎಲ್ಲರೂ ಕೂಡ ಉತ್ತಮರಾಗಿ ಬದುಕಬಹುದು, ಬಹುಶಃ ಒಂದು ರೀತಿಯಲ್ಲಿ ರಸಿಕತೆಯಲ್ಲಿ ಬದುಕಬಹುದು ಅಂತ ಅನ್ಸುತ್ತೆ ಅಲ್ವಾ? ಜೀವನದಲ್ಲಿ ಎಲ್ಲರಿಗೂ ಅಪೇಕ್ಷೆ ರಸ. ಏನು ಜೀವನದಲ್ಲಿ ರಸದ ಆಕಾಂಕ್ಷೆನೇ ಅಪೇಕ್ಷೆ ಎಲ್ಲರಿಗೂ ಇರುತ್ತೆ. ಆ ರಸ ಯಾವುದ್ರಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಹುಡುಕ್ತಾ ಇರ್ತೀವಿ, ಇಲ್ಲಿ ಅಲ್ಲಿ ಏನೇನೋ ಮಾಡ್ತೀವಿ. ಅದು ಯಾವುದ್ರಲ್ಲೂ ಏನು ಬೇಸತ್ತು ಕೊನೆಗೆ ಸುಸ್ತಾಗಿ ಕೂತ್ಕೋತೀವಿ. ಆಗಲೇ ಆವಾಗ ಅವ್ರಿಗೆ ಅಂತಃಸುಖ ಅಂತೀವಿ. ಯಾವುದು ಮನಸ್ಸು ಅಂತರ್ಮುಖಿ ಆದಾಗ, ಅಂತರ್ಮುಖಿ ಸದಾ ಸುಖಿ ಅಂತ ಅಂತರ್ಮುಖಿಯಿಂದ ಆ ಒಳ್ಳೆ ರಸ ಬರ್ಲಿಕ್ಕೆ ಶುರು ಆಗುತ್ತೆ ಅವಾಗ. ಎಸ್ ಗುರುದೇವ್, ಇತ್ತೀಚೆಗೆ ನೀವು ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಾ. ಜೊತೆಗೆ ಅನೇಕ ಮಕ್ಕಳು ಅವರವರ ಭಾಷೆಯಲ್ಲಿ, ಅಂದರೆ ಕನ್ನಡ ಭಾಷೆಯಲ್ಲಿ ಈಗ ಸುಮಾರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ, ಅದನ್ನು ಕೇಳ್ಪಟ್ಟೆ. ಇವತ್ತು ನಾವೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕೋದ್ರಿಂದ ಕನ್ನಡ ಮಾಧ್ಯಮ ಶಾಲೆಗಳು ಉಳಿತಾ ಇಲ್ಲ ಅನ್ನುವಂಥ ಒಂದು ಇದು ಕೂಡ ಹೊರಗಡೆ ಬರ್ತಾ ಇದೆ. ಸೊ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಏನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕಾರ್ಯಕ್ಕೆ ನೀವು ಕೈ ಹಾಕಿದ್ದೀರಾ? ಅಂದ್ರೆ ಮುಂದಿನ ಆಶಾದಾಯಕತೆ ಏನು ಅಂತ. ನೋಡಿ, ನಾಡು, ನುಡಿ, ನೆಲ, ಜಲ, ಇವು 4ನ್ನು ಸಂರಕ್ಷಣೆ ಮಾಡ್ಬೇಕು ನಾವು. ನಾಡು ಎಷ್ಟು ನಮಗೆ ಇಂಪಾರ್ಟೆಂಟ್, ಹಾಗೆ ನುಡಿ ಕೂಡ. ಮತ್ತೆ ಭೂ ಸಂರಕ್ಷಣೆ ಅಂದರೆ ನೆಲದಲ್ಲಿ ವಿಷಪೂರಿತವಾದ ರಸಾಯನಗಳನ್ನೆಲ್ಲ ಹಾಕಿ ನಮ್ಮ ಜಮೀನಿಗೆ ಅಲ್ಲಿ ಏನು ಸತ್ತೇ ಇಲ್ದಿರ ಬಿಟ್ಬಿಡ್ತೀವಿ. ಇವಾಗ ಕರ್ನಾಟಕದ ಜಮೀನು ತುಂಬ ಅನಿಮಿಕ್ ಆಗಿದೆ ಅಂತ ಇವಾಗ ಮೊನ್ನೆನೇ ನ್ಯೂಸ್ ಬಂತು. ಆದ್ದರಿಂದ ನೈಸರ್ಗಿಕ ಕೃಷಿ ಇದರ ಬೇಕು ನಮ್ಮ ಜೋರಿದೆ. ಹಾಗೆ ಮಕ್ಕಳಿಗೆ ನಮ್ಮ ಭಾಷೆ ಕಲಿಸ್ಬೇಕು. ಚಿಕ್ಕಂದ್ರಿಂದ ತಾಯಿ ಭಾಷೆ ಕಲ್ತ್ರೆ ಮಾತ್ರ, ಅವ್ರ ಮಾತೃಭಾಷೆ ಕಲ್ತ್ರೆ ಮಾತ್ರ ಅವರಲ್ಲಿ ಪ್ರತಿಭೆ ಹೆಚ್ಚಾಗತ್ತೆ. ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಇಲ್ದಿದ್ರೆ ನಡೀಕ್ಕಾಗಲ್ಲ. ಇವತ್ತೆಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ನಾವಿರೋದು. ಪ್ರಪಂಚ ಒಂದು ಚಿಕ್ಕ ಗ್ರಾಮವಾಗಿ ಬದಲಾಗ್ತಾ ಇದೆ. ಅದಕ್ಕೆ ಇಂಗ್ಲೀಷ್ ಕಲಿಸೋದು ಅವಶ್ಯಕತೆ ಇದೆ. ಆದರೆ ನಮ್ಮ ಕನ್ನಡದ ಪಾಠ್ಯಕ್ರಮಗಳು, ಕನ್ನಡದಲ್ಲಿ ಜನಗಳು ಓದೋದು, ಬರೆಯೋದು, ಮತ್ತು ನಮ್ಮ ಸಾಹಿತ್ಯಗಳು, ವಚನ ಸಾಹಿತ್ಯ, ದಾಸರ ಪದಗಳು, ಎಂತೆಂಥ ಗ್ರಂಥಗಳು, ಇವೆಲ್ಲದೂ ಅಧ್ಯಯನ ಬೇಕು. ಈಗ ನಮ್ಮ ಏನಾಗ್ಬಿಟ್ಟಿದೆ, ಯುವಕರು ನಮ್ಮ ಕನ್ನಡ ಸಾಹಿತ್ಯದಿಂದ ತುಂಬಾ ದೂರ ಆಗ್ತಾ ಇದ್ದಾರೆ ಅಂತ ಓದುವಿಕೆಯಿಂದ ಬಹಳ ದೂರ ಹೋಗ್ಬಿಟ್ಟಿದೆ. ಇವಾಗ ಎಷ್ಟು ಜನ ನಮ್ಮಲ್ಲಿ ಕವಿಗಳಿದ್ರು, ಇವಾಗ ನವೀನ ಕವಿಗಳು ಯಾರು ಅಂದ್ರೇನೆ ಗೊತ್ತಾಗೋದಿಲ್ಲ ಅವ್ರಿಗೆ, ಇಲ್ಲ ಅಂತ ಗೊತ್ತಿಲ್ಲ ಅಂತಾರೆ. ನಾವೆಲ್ಲ ಸ್ಕೂಲಲ್ಲಿ ಓದ್ತಿದ್ದಾಗ ನಾವೆಲ್ಲ ಅಡಿಗರು, ಅವರ ಸಂಪರ್ಕ ಇತ್ತು ನಮಗೆ, ಗೋಪಾಲಕೃಷ್ಣ ಅಡಿಗರದು, ಮತ್ತು ಕುವೆಂಪು, ಬೇಂದ್ರೆ, DVG ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧಕರು, ಮಹಾರಥಿಗಳು ನಮ್ಮ ದೇಶದಲ್ಲಿದ್ದು. ಆ ಒಂದು ಸ್ಫೂರ್ತಿ, ಉತ್ಸಾಹ ಏನಿದೆ ಎಲ್ಲವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಈಗ ನೋಡಿದ್ರೆ ಕನ್ನಡದಲ್ಲೂ ಎಲ್ಲ ಇಂಗ್ಲೀಷೇ ಯೂಸ್ ಮಾಡ್ತಿರ್ತೀವಿ. ಹೌದು, ಅದನ್ನು ನಾವು ಸ್ವಲ್ಪ ಧ್ಯಾನ ಕೊಡಬೇಕಾಗಿದೆ. ನಮ್ಮಲ್ಲಿ ಕನ್ನಡ ಪಾಠಶಾಲೆ ಇದ್ದೇ ಇದೆ. ಮತ್ತು ನಾವು ಹೇಳ್ತೀವಿ ಎಲ್ಲರಿಗೂ ಇಂಗ್ಲೀಷ್ ಬೇಕು, ಅದರ ಜೊತೆಗೆ ಕನ್ನಡ ಕಂಪಲ್ಸರಿನೂ ಆಗಬೇಕು ಅಂತ. ನೀವು
ಇವತ್ತಿನ ರೈತರ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಕೃಷಿ ಬಗ್ಗೆ ಹೇಳಿದ್ರಿ ನಿಮ್ಮ ಮಾತಲ್ಲಿ. ಫರ್ಮಾಕಲ್ಚರ್ ಅಂತ ಹೇಳಿ ಇಲ್ಲಿ ಒಂದು ಹೊಸತನ್ನು ಆರಂಭ ಮಾಡಿದ್ದೀರಾ. ಇದ್ರ ಬಗ್ಗೆ ನಾನು ಇಸ್ರೇಲಲ್ಲಿ ಇದು ತುಂಬ ಫೇಮಸ್ಸು ಅನ್ನೋದನ್ನು ಕೇಳ್ಪಟ್ಟಿದ್ದೆ. ಈಗ ಇಲ್ಲಿ ಆ ರೀತಿ ಮಾಡೋದ್ರಿಂದ ಬಹುಶಃ ಮುಂದಿನ ದಿನದಲ್ಲಿ ನಾವು ಈ ಒಂದು ಪರಿವರ್ತನೆಯನ್ನು ಮಾಡಿಕೊಂಡ್ರೆ ಅದು ಯಾವ ರೀತಿ ನಮಗೆ ಡೆವಲಪ್ ಆಗಬಹುದು ಅಂತ. ಈಗಾಗಲೇ ನಾವು ತುಂಬ ಮಾಡಿದ್ವಿ. ಒಂದು 75 ನದಿಗಳನ್ನ ಪುನಶ್ಚೇತನ ಮಾಡಿದ್ದೇವೆ. ನಮ್ಮ ಕರ್ನಾಟಕದಲ್ಲೂ ವೇದವತಿ ಇದೆ, ಕುಮುದ್ವತಿ ಇದೆ, ಅರ್ಕಾವತಿ, ಇಲ್ಲೆಲ್ಲ ಸಾಕಷ್ಟು ಕೆಲಸ ಆಗಿದೆ ನಮ್ಮದು. ಹಾಗೆಯೇ ಮಹಾರಾಷ್ಟ್ರನಲ್ಲಿ ತುಂಬ ನದಿಗಳ ಪುನಶ್ಚೇತನ ಮಾಡಿದ್ವಿ. ತಮಿಳ್ನಾಡಿನಲ್ಲಿ ಮಾಡ್ತಾ ಇದ್ದೀವಿ. ಓಕೆ. ಇದ್ರ ಜೊತೆಗೆ ಏನಾಗ್ತಾ ಇದೆ, ರಸಾಯನ ಮುಕ್ತ ಕೃಷಿಗೆ ಪ್ರೋತ್ಸಾಹ ಕೊಡೋದ್ರಿಂದ 1 ಎಕರೆನಲ್ಲಿ ಮಲ್ಟಿ ಕ್ರಾಪ್ಸ್ ಅಂದರೆ ಒಂದೇ ಕಡೆ 5 ಕ್ರಾಪ್ ಹಾಕೋದು. ಓಕೆ. ನಮ್ಮಲ್ಲಿ ಮಾಡಿದ್ದೀವಿ, ನೀವು ಅದನ್ನು ತೋರಿಸ್ಬೋದು ವೀಕ್ಷಕರಿಗೆ. ಇವಾಗ ಒಂದು ಬೆಳೆ ಕೆಟ್ಟರೂ ಕೂಡ ಮಿಕ್ಕಿ 4 ಬೆಳೆಯಿಂದ ನಮಗೆ ಇದಾಗ್ತದೆ, ಹೌದು, ಫಸಲ್ ಬರ್ತದೆ ಅದರಿಂದ. ಮತ್ತೆ ಎಷ್ಟೋ ಜನ ನೈಸರ್ಗಿಕ ಕೃಷಿ ಮಾಡಿ ತುಂಬ ಲಾಭ ಪಡ್ಕೊಂಡಿದ್ದಾರೆ. ಅವರ ಆಮದನಿ ಏನಿದೆ, ವರಮಾನ 4ರಷ್ಟು ಹೆಚ್ಚಾಗಿದೆ, 3ರಷ್ಟು 4ರಷ್ಟು ಹೆಚ್ಚಾಗ್ತಾ ಇದೆ. ನಮ್ಮ ಆಂಧ್ರ ಪ್ರದೇಶಲ್ಲೇ ವಾರಂಗಲಲ್ಲಿ ಮೆಣಸಿನ್ಕಾಯಿ ಮಾಡ್ತಕ್ಕ ಮೊದಲು ಎಷ್ಟು ಮಾಡ್ತಾ ಇದ್ದೆ, ಒಂದು 3 ಲಕ್ಷ ಸಂಪಾದಿಸಿದ್ದೆ. ಇವತ್ತು ಆತನೇ 12 ಲಕ್ಷ ಸಂಪಾದಿಸ್ತಾ ಇದ್ದಾನೆ. ಹಾಗೆ ದಾಳಿಂಬೆ ಹಣ್ಣಿಂದು ಅದು ಅಷ್ಟೇ 1 ಲಕ್ಷ ಸಂಪಾದಿಸಿದ್ರೆ ಇವತ್ತು 4 ಲಕ್ಷ ಸಂಪಾದಿಸ್ತಾರೆ. ಹೀಗೆ ಇದರಲ್ಲಿ ಬಹಳಷ್ಟು ಲಾಭ ಇದೆ. ಅದಕ್ಕೋಸ್ಕರ ನಾವು ತಗೊಂಡು ಈಗ ಈ ಕಾರ್ಯಕ್ರಮವನ್ನು ನೋಡುವಂತಹ ಅನೇಕ ರೈತರಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಯಾರಾದರೂ ಇಲ್ಲಿಗೂ ಬಂದು ತರಬೇತಿಯನ್ನು ಖಂಡಿತ ಪಡ್ಕೋಬಹುದು. ಇಲ್ಲಿ ನಮ್ಮಲ್ಲಿ ಇದೆ, ಅದಕ್ಕೆ ಅವಕಾಶ ಇದೆ, ಖಂಡಿತ ಪಡ್ಕೋಬಹುದು. ಓಕೆ. ನೋಡಿ, ಈ ಕಾರ್ಯಕ್ರಮವನ್ನು ನೋಡ್ತಿರೋರು ಯಾರು ಬೇಕಾದರೂ ಇಲ್ಲಿಗೆ ಬರಬಹುದು. ಜೊತೆಗೆ ಏನಾದರೂ ಕೃಷಿ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರೆ ಅಥವಾ ನಮ್ಮ ನೆಲದಲ್ಲಿರುವಂತಹ ಗಾಳಿ, ಬೆಳಕು, ಮಣ್ಣಿನ ಸತ್ವವನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡ್ತೀವಿ ಅಂತ ಹೇಳೋದಿದ್ರೆ ಗುರೂಜಿಯವರ ಈ ಕೇಂದ್ರವನ್ನು ನೀವು ಸಂಪರ್ಕ ಮಾಡಬಹುದು. ಅದು ಬಹಳ ಉಪಯೋಗಕಾರಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಇನ್ನೊಂದು ವಿಷಯ ನಾವೇನು ಹೇಳೋದು ಅಂತಂದರೆ, ಇವತ್ತು ಕೆಲಸ ಇಲ್ಲದೆ ಇರೋರ್ತಕ್ಕಂಥ ತುಂಬ ಯುವಕರಿದ್ದಾರೆ. ಹೌದು. ಅವ್ರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. ನನಗೆ ಕರ್ನಾಟಕದಲ್ಲಿ ನೋಡಿ, ಪ್ಲಂಬರ್ಸ್ಗೆ ಕೊರತೆ ಇದೆ, ಎಲೆಕ್ಟ್ರಿಷಿಯನ್ದು ಕೊರತೆ ಇದೆ, ಡ್ರೈವರ್ಸ್ದು ಕೊರತೆ ಇದೆ, ಮನೆ ಅಡುಗೆ ಮಾಡೋರ್ದು ಕೊರತೆ ಇದೆ, ನರ್ಸಿಂಗಲ್ಲಿರೋರ ಕೊರತೆ ಇದೆ. ಹಲವಾರು ಕ್ಷೇತ್ರಗಳಲ್ಲಿ ಜನ ಬೇಕಾಗಿದೆ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಇಲ್ಲಿ ಟ್ರೈನಿಂಗ್ ಆದರೆ ನಾವು ಇವನ್ನ ವಿದೇಶಕ್ಕೆ ಕೂಡ ಕಳಿಸ್ಬೋದು. ಇವಾಗ ಜಪಾನ್ ಆಗಿರಲಿ, ಫಿನ್ಲ್ಯಾಂಡ್ ಆಗಿರಲಿ, ಯುರೋಪಲ್ಲಿ ಎಷ್ಟೋ ದೇಶಗಳ ಜೊತೆ ನಮ್ಮ ಭಾರತ ದೇಶದ ಒಪ್ಪಂದ ಆಗಿದೆ. ಇಲ್ಲಿನ ಯುವಕರನ್ನ ಅಲ್ಲಿ 3 ವರ್ಷಕ್ಕೆ 2 ವರ್ಷಕ್ಕೆ ಕಳಿಸೋದು ಅಂತ. ಆದರೆ ನಮ್ಮಲ್ಲಿ ಅವರು ತಯಾರಿ ಆಗಿಲ್ಲ. ಇಲ್ಲಿ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ. ಎಷ್ಟಾಗಬೇಕು ಅದಕ್ಕೂ ನಾವಿಲ್ಲಿ ಆಸ್ಪದ ಕೊಡ್ತೀವಿ. ಯಾವ ಯುವಕರು ಹೊರ ದೇಶದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರೋ ಮತ್ತು ನಮ್ಮ ದೇಶದಲ್ಲೂ ಇಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೋ ಅಂಥವರು ನಮ್ಮ ಸಂಪರ್ಕಿಸಿದ್ರೆ ಅವ್ರಿಗೆಲ್ಲ ನಾವು ಒಂದು ತರಬೇತಿ ಕೊಡ್ತೀವಿ ಮೊದಲು. ಆ ತರಬೇತಿಯಲ್ಲಿ ಅವ್ರು ಪಾಸ್ ಆದರೆ ಇವ್ರಿಗೆ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ತುಂಬ ಜನರಿಗೆ ಸಹಾಯ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ನಾವು ಎಲ್ರಿಗೂ ಹೇಳೋದು, ನೀವು ಸರಿಯಾಗಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಿ ಅಂತ. ಧ್ಯಾನ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಇತ್ತೀಚೆಗೆ ಅದು ಒಂದು ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಜೊತೆಗೆ ನಾವೆಲ್ಲ ಸಿಟಿಯ ಜನ ಏನಾಗಿದೆ, ಕೆಲಸದ ಹಿಂದೆ ಓಡೋದು, ದುಡ್ಡಿನ ಹಿಂದೆ ಓಡೋದು, ಈ ಹಿಂದೆ ಓಡೋದ್ರಿಂದ ನಮ್ಮ ಎಲ್ಲ ಮಾನಸಿಕ ನೆಮ್ಮದಿಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ನಾನು ನಿಮ್ಮ ಹತ್ರ ನೇರವಾಗಿ ಕೇಳೋದು, ಒಬ್ಬ ಮನುಷ್ಯನಿಗೆ ಧ್ಯಾನ ಯಾಕೆ ಬೇಕು ಮತ್ತು ಧ್ಯಾನದ ತುದಿ ಹೆಂಗಿರುತ್ತೆ ಅಂತ. ನೋಡಿ, ಶರೀರಕ್ಕೆ ಊಟ ಬೇಕು, ಉಸಿರಿಗೆ ಗಾಳಿ ಬೇಕು. ಜೀವಂತವಾಗಿರ್ಬೇಕಾದ್ರೆ ಒಳ್ಳೆ ಶುದ್ಧವಾದ ಗಾಳಿ ಇರಬೇಕು, ಆರೋಗ್ಯ ಬೇಕು, ಹಾಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಹಾಗೆ ನಮ್ಮ ಆತ್ಮನಿಗೆ ಭೋಜನ ಏನಾದರೂ ಬೇಕಿದ್ರೆ ಆಹಾರ, ಆತ್ಮನ ಆಹಾರವೇ ಧ್ಯಾನ. ಧ್ಯಾನ ಮಾಡೋದ್ರಿಂದ ಎಷ್ಟು ನೂರಾರು ಬೆನಿಫಿಟ್ಸ್ ಇದೆ, ಅದರಲ್ಲಿ ನೂರಾರು ಲಾಭಗಳಿವೆ. ಅದು ಮನಸ್ಸನ್ನು ಚೆನ್ನಾಗಿರ್ತದೆ, ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಮತ್ತು ಸ್ಫೂರ್ತಿ ಉಂಟಾಗ್ತದೆ. ಯಾವ ಕೆಲಸ ಏನೇನು ಮಾಡಬೇಕು ಅನ್ನೋದು ಮನಸ್ಸು ಒಳ್ಳೆ ಇದರಲ್ಲಿ ಬರ್ತದೆ. ಹೀಗೆ ಅದ್ರ ಬಗ್ಗೆ ನೀವು ಹೇಳಕ್ಕೆ ಹೋದರೆ
ಒಂದಿನ ಎಲ್ಲ ಸಾಲಲ್ಲ. ಇದರ ತುತ್ತ ತುದಿ ಹೆಂಗಿರುತ್ತೆ ಗುರುದೇವ್? ಈ ತುತ್ತ ತುದಿ ಮೊದಲು ಅಂತಲ್ಲ ಇಲ್ಲ, ಹ್ಮ್ ಧ್ಯಾನ ಮಾಡಿದ್ರೆ ಅದು ಲಾಭ. ಆಮೇಲೆ ಯಾರು ನಮ್ಮವರಲ್ಲ ಅಂತ ಅನ್ಸೋದಿಲ್ಲ, ಎಲ್ಲರೂ ನಮ್ಮವರು ಅಂತ ಅನ್ಸೋದು. ಹ್ಮ್ 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 ಎಲ್ಲವರು ನಮಗೆ ಸೇರಿದವರು ಅಂತ DVG ಹೇಳ್ತಾರಲ್ಲ, ವಿಶ್ವಾತ್ಮನ ಹ್ಮ್. ಹೀಗೆ ಎರಗೋ ಮಂಕುತಿಮ್ಮ ಅಂತಾರಲ್ಲ, ಹ್ಮ್. ಆ ವಿಶ್ವಾತ್ಮನ ಅನುಭವ ಉಂಟಾಯ್ತು. ಗುರುದೇವ್, ಈಗ ರ್ಯಾಪಿಡ್ ಫೈರ್ ಅಂತ ಹೇಳಿ ಒನ್ ವರ್ಡ್ ಆನ್ಸರ್. ಗೊತ್ತು. ಓಕೆ. ದೇವರು ನಮ್ಮೊಳಗಿದ್ದಾನೆ. ಮದುವೆ ಅದು ಸಮಾಜದ ಬಹಳ ಮುಖ್ಯವಾದ ಒಂದು ಸಂಸ್ಥೆ. ಜೀವನ ಪವಿತ್ರವಾದದ್ದು, ಕೋಪ ಆಧರಿಸಬೇಕಾದದ್ದು. ಬೇರೆಯವ್ರ ತಪ್ಪಿಗೆ ನಾವು ಕೊಡ್ತಕ್ಕಂಥ ಶಿಕ್ಷೆ. ಕಾಮನೆ ಕತ್ತಿ ಇದ್ದಂಗೆ, ಅದರಿಂದ ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗ್ಬೋದು. ಧ್ಯಾನ ಆತ್ಮನ ಭೋಜನ. ಅಸೂಯೆ ಅಜ್ಞಾನದ ಒಂದು ಅಂಗ. ಪ್ರೀತಿ ನಮ್ಮ ಸ್ವಭಾವ. ಮೌನ ಧಾರಣೆ ನಿಶ್ಚಯವಾಗಿ ಮಾಡಬೇಕಾಗಿದೆ. ಏಕಾಂತ ಆನಂದ. ಬಾಲ್ಯವೂ ಆನಂದ. ಅಮ್ಮ ತಾಯಿಗೆ ದೇವರು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಹೆಗ್ಗದ್ದೆ ಸ್ಟುಡಿಯೋಗೆ ಇಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್.